ಬಾಗಲಕೋಟೆಯ ಬಿಟಿಡಿಎ ಕಚೇರಿಯಲ್ಲಿ ಕರ್ತವ್ಯನಿರತ ಹಿರಿಯ ಸಹಾಯಕ ನೀಲಕಂಠ ಅಂಕದ ಅವರ ಮೇಲೆ ರೈತನಾದ ಬಸಪ್ಪ ದೊಡ್ಡಮನಿ ಚಪ್ಪಲಿಯಿಂದ ಹೊಡೆದ ಘಟನೆ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಇತ್ತ ಬಿಟಿಡಿಎ ಅಧ್ಯಕ್ಷ ಪ್ರಕಾಶ್ ತಪಶೆಟ್ಟಿಯವರು ಕರ್ತವ್ಯನಿರತ ಸರ್ಕಾರಿ ಅಧಿಕಾರಿ ಮೇಲಿನ ಹಲ್ಲೆ ಅಕ್ಷಮ್ಯ ಅಪರಾಧ ಎಂದು ಖಂಡಿಸಿದ್ದು, ಆರೋಪಿ ರೈತನನ್ನು ತಕ್ಷಣ ಬಂಧಿಸಬೇಕೆಂದು ಪೊಲೀಸರನ್ನು ಒತ್ತಾಯಿಸಿದ್ದಾರೆ. ಹಲ್ಲೆ ಖಂಡಿಸಿ ಕಚೇರಿಯ ಇತರ ನೌಕರರು ಹಾಗೂ ಅಧಿಕಾರಿಯ ಕುಟುಂಬಸ್ಥರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ್ದರು. ಸದ್ಯ ನವನಗರ ಪೊಲೀಸ್ ಠಾಣೆಯಲ್ಲಿ ಹಲ್ಲೆಗೊಳಗಾದ ಅಧಿಕಾರಿ ಮತ್ತು ಬಿಟಿಡಿಎ ಸಿಬ್ಬಂದಿ ನೀಡಿದ ದೂರಿನ ಮೇರೆಗೆ ರೈತ ಬಸಪ್ಪ ದೊಡ್ಡಮನಿ ವಿರುದ್ಧ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಭ್ರಷ್ಟಾಚಾರ ಮತ್ತು ವಿಳಂಬ ನೀತಿಯಿಂದ ಬೇಸತ್ತು ರೈತರು ಈ ರೀತಿ ಕಾನೂನು ಕೈಗೆತ್ತಿಕೊಳ್ಳುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಪರ ಹಾಗೂ ವಿರೋಧದ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಅಬ್ದುಲ್ ರಜಾಕ್ ಟಪಾಲ್, TV10 ನ್ಯೂಸ್, ಬಾಗಲಕೋಟೆ. ನವನಗರ PS ಅಲ್ಲಿ ಇನ್ನೊಂದು ಘಟನೆ ನಮ್ಮಲ್ಲಿ ಆಗಿದೆ. ಅದರಲ್ಲಿ ಕೂಡ ನಾವು ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ ಈ ಕ್ರೈಮ್ ಅಲ್ಲಿ. ಅಲ್ಲಿ ತಾವು ಕೂಡ ಘಟನೆ ಕವರ್ ಮಾಡಿದ್ದೀರಾ, ಮುಂಚೆ ಕೂಡ ಕವರ್ ಮಾಡಿದ್ದೀರಾ. ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ BTDA ಅಲ್ಲಿ ಒಬ್ರು ಅಧಿಕಾರಿ ಇರ್ತಾರೆ, ಅವರಿಗೆ ಚಪ್ಪಲಿಯಿಂದ ಒಂದ್ಸರಿ ಹೊಡಿತಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ TV10 ಕನ್ನಡ ನ್ಯೂಸ್.